ನಮಸ್ಕಾರ NR ಪ್ರಾಪರ್ಟೀಸ್ ಕುಟುಂಬದ ಎಲ್ಲಾ ವೀಕ್ಷಕರಿಗೆ. ನಾನು ನಿಮ್ಮ ವೇದ. ಇವತ್ತು ಇನ್ನೊಂದು ಒಂದು ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ ಹೌಸ್ 20x30 ಈಸ್ಟ್ ಫೇಸಿಂಗ್ ಸೈಡ್ ಅಂಡ್ ಇದರ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್. ಸೊ ಈ ಮನೆನ ನೋಡಕ್ಕೆ ಇಲ್ಲಿ ಬಂದಿದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ ಎಷ್ಟು ರಿಚ್ ಆಗಿ ಚೆನ್ನಾಗಿ ಇದೆ. ಸೊ ಬನ್ನಿ ಈಗ ಮನೆ ನೋಡೋಣ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಗೇಟ್ ನೋಡ್ಬೋದು ಎಷ್ಟು ಫುಲ್ಲು ಕವರೇಜ್ ಇದೆ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಪಾರ್ಕಿಂಗ್ ಲಾಟ್ ಎಂಟರ್ ಆದ ತಕ್ಷಣನೇ ಫಸ್ಟು ನಮಗೆ ಇಲ್ಲಿ ಈ ಶೂ ರ್ಯಾಕೆಟ್ ಸಿಗುತ್ತೆ. ಸೊ ಸಾಕಷ್ಟು ಸ್ಪೇಸ್ ಇದೆ ಈ ರ್ಯಾಕೆಟಲ್ಲಿ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಸಿಲಿಂಡರ್ ಯೂನಿಟ್ ಇದೆ. ಸೊ ಮೇಲೆ ಹೋಗೋ ಅವಶ್ಯಕತೆ ಇಲ್ಲ, ಸೇಫ್ಟಿಗೆ ಇಲ್ಲೇ ಇಟ್ಟಿದ್ದಾರೆ ಇದನ್ನ. ಆ್ಯಂಡ್ ಇಲ್ಲಿ 2 ಟ್ಯಾಪ್ಸ್ ಇದೆ, ಒಂದು ಬೋರ್ ಕನೆಕ್ಷನ್, ಇನ್ನೊಂದು ನಿಮಗೆ ಓವರ್ ಹೆಡ್ ಟ್ಯಾಂಕಿಂದ 24 hours ಇಲ್ಲಿ ನೀರು ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಸಂಪ್ ಇದೆ ಆ್ಯಂಡ್ ಬೋರ್ವೆಲ್ಗೆ ಇಲ್ಲಿ ಇದೆ. ಆ್ಯಂಡ್ ಇದ್ರ ಸಂಪು ಕೆಪಾಸಿಟಿ ಬಂದ್ಬಿಟ್ಟು 9000 ಲೀಟರ್. ಸೊ ಈ ಬೇಸ್ಮೆಂಟಲ್ಲಿ ಒಂದು ಕಾರು 2-3 ವೆಹಿಕಲ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಬೇಸ್ಮೆಂಟಲ್ಲೇ ನಿಮಗೆ ಒಂದು 1 RK ವಿತ್ POP ಸಖತ್ತಾಗಿರೋ ಲೈಟಿಂಗ್ಸ್ ಜೊತೆ ನಿಮಗೆ ಎಲ್ಲ ಫೆಸಿಲಿಟೀಸ್ನು ಇವರು ಇಟ್ಟಿದ್ದಾರೆ. ಸೊ ಈ ರೂಮಲ್ಲಿ ನಿಮಗೆ ಒಂದು TV ಯೂನಿಟ್ ಸಿಗ್ತಿದೆ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ ಇಲ್ಲಿ. ಆ್ಯಂಡ್ ವೆಂಟಿಲೇಷನ್ಗೆ ಇಲ್ಲಿ ಯಾವುದು ತೊಂದರೆ ಇಲ್ಲ. ಇದನ್ನ ನೀವು ರೆಂಟಲ್ ಆಗಿನೂ ಯೂಸ್ ಮಾಡ್ಕೋಬೋದು, ಒಂದು ಪುಟ್ಟ ಫ್ಯಾಮಿಲಿ ಇಲ್ಲಿ ಇರ್ಬೋದು. ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ ಆ್ಯಂಡ್ ಮೇಲೆ ಕೂಡ ಸಾಕಷ್ಟು ಇವರು ಸ್ಪೇಸ್ನ ನಿಮಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ಯಾಸೇಜ್ಗೂ ಸ್ಪೇಸ್ ಇದೆ. ಸೊ 1.5 ಅಡಿ ಪ್ಯಾಸೇಜ್ ಸ್ಪೇಸ್ ಕೂಡ ಇವರು ಇಲ್ಲಿ ಇಟ್ಟಿದ್ದಾರೆ ರೂಮ್ಗೆ. ಸೊ ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ಗೆ ಇಲ್ಲಿ ಒಂದು ಏರಿಯಾನ ಇವರು ಇಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಿಮಗೆ ಇಲ್ಲಿ ಕೂಡ ಕಬರ್ಡ್ಸ್ನ ಇಟ್ಟಿದ್ದಾರೆ, ನೀವು ಬೇಕಾದನ್ನ ಸ್ಟೋರ್ ಮಾಡ್ಬೋದು. ಸಾಕಷ್ಟು ಸ್ಪೇಸ್ನ ಇಲ್ಲಿ ಇವರು ಇಟ್ಟಿದ್ದಾರೆ. ಅದರ ಜೊತೆಗೆ ಈ ರೂಮಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೊ ಇದನ್ನ ನೀವು ರೆಂಟಲ್ಗಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಸರ್ವೆಂಟ್ಸ್ ಅವ್ರು ಯಾರಾದರೂ ಇಲ್ಲಿ ಇರಕ್ಕೆ ಅವ್ರಿಗೂ ನೀವು ಇದನ್ನ ಕೊಡ್ಬೋದು. ಸೊ ಆಚೆ ಬರ್ತಿದಂಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಕಬರ್ಡ್ಸ್, ಇಲ್ಲಿ ಕೂಡ ಕಬರ್ಡ್ಸ್ ಇದಾವೆ. ಇದನ್ನ ನೀವು ಹೆಲ್ಮೆಟ್ಗೆ ಅಂತ ಇಟ್ಕೊಬೋದು, ಇಲ್ಲ ಅಂತಂದ್ರೆ ನಿಮಗೆ ಬೇಕಾಗಿರೋದನ್ನ ಸ್ಟೋರ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೀಟರ್ ಬೋರ್ಡ್ ಇದೆ, ಮನೆಗೆಲ್ಲ ಕನೆಕ್ಷನ್ದು ಮೀಟರ್ ಬೋರ್ಡ್ ಇಲ್ಲೇ ಇವರು ಫಿಕ್ಸ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ರೈಲಿಂಗ್ಸ್ ಎಲ್ಲ, ಇದು SS ರೈಲಿಂಗ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ನ ಎಂಟ್ರೆನ್ಸ್. ಸೊ ಎಷ್ಟು ಚೆನ್ನಾಗಿ ಒಂದು ಚಿಕ್ಕ ಸ್ಪೇಸ್ನ ಇಲ್ಲಿ ಇಟ್ಟಿದ್ದಾರೆ ನಿಮಗೆ ಒಂದು ವ್ಯೂ ಸಿಗಕ್ಕೆ. ಇದು ಬಂದ್ಬಿಟ್ಟು ಮೇನ್ ಡೋರ್ ಎಂಟ್ರೆನ್ಸ್. ಮತ್ತೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಸಾಕಷ್ಟು ಜನನ ನಮ್ಮ ವೀಡಿಯೋಸ್ನ ನೋಡಿದ್ದೀನಿ, ಬಟ್ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡ್ತಿಲ್ಲ. 1 lakh ಆಗೋಕ್ಕೆ ನಮ್ಮ ಫ್ಯಾಮಿಲಿಗೆ ಜಸ್ಟ್ 4000 ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ. ಸೊ ಕೂಡಲೇ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದೆ ಕಂಟಿನ್ಯೂ ಮಾಡಿ ವಿಡಿಯೋಸ್ನ ನೋಡೋಕ್ಕೆ.
ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಆದ ತಕ್ಷಣ ನೋಡ್ತಿದ್ದೀರಾ, ಇದು ಹಾಲ್. ಸೊ ಬ್ಯೂಟಿಫುಲ್ ಆದ POP ಇದೆ. ಸೊ ಎಲ್ಲ POP ಲೈಟ್ಸ್ಗೂ GM ಬ್ರ್ಯಾಂಡ್ನ ಇವರು ಯೂಸ್ ಮಾಡಿದ್ದಾರೆ. ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇವರು ಈ ಮನೆಗೆ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಹಾಲಲ್ಲಿ ಮುಂದೆನೇ ಇಲ್ಲಿ ಕಿಟಕಿ ಇದೆ. ಸೊ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಇದು ಬಂದ್ಬಿಟ್ಟು TV ಯೂನಿಟ್. ಸಿಂಪಲ್ ಆಗಿ ಅದನ್ನು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ದೇವ್ರ ಮನೆ ಇದೆ ನೋಡ್ತಿದ್ರೆ, ಇದೆಲ್ಲ ಟೀಕ್ ವುಡ್ ಇಂದ ಮಾಡಿರೋವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಮಾಡರ್ನ್ ಆಗಿ ಒಂದು ಟಚ್ ಕೊಟ್ಟಿದ್ದಾರೆ ಈ ಗ್ಲಾಸ್ನ ಈ ಡೋರ್ಗೆ ಯೂಸ್ ಮಾಡಿ. ಇಲ್ಲಿ ಕೂಡ POPನ ಇವರು ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ. ಸೊ ಇಲ್ಲಿ ಕೂಡ ನಿಮಗೆ ಕೆಳಗಲ್ದೆ ಇದನ್ನು ನೀವು ಸಿಲಿಂಡರ್ ಯೂನಿಟ್ ಆಗಿ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಬೇರೆ ಏನಾದರೂ ಬೇಕಾದಕ್ಕೆ ಸ್ಟೋರೇಜ್ಗೆ ಯೂಸ್ ಮಾಡ್ಕೋಬೋದು. ಸೊ ಈಗ ನಾವು ಕಿಚನ್ಗೆ ಹೋಗ್ತಿದ್ದೀವಿ. ನೋಡ್ತಿದ್ದೀರಾ ಕಿಚನ್ ಎಷ್ಟು ಚೆನ್ನಾಗಿ ಮಾಡರ್ನ್ ರೀತಿಯಲ್ಲಿ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಿಚನ್ ಎಲ್ಲ. ಇಲ್ಲಿ ಕೂಡ ವಿಂಡೋ ಇದೆ ನಿಮಗೆ ಪಕ್ಕದಲ್ಲೇ. ಸಿಂಕು, ಸಾಕಷ್ಟು ಸ್ಪೇಸ್ಗೆ ಕಬರ್ಡ್ಸ್, ಡ್ರಾವರ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಕಿಚನ್ ಪಕ್ಕದಲ್ಲೇ ನಿಮಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಕೂಡ POP ಡಿಸೈನ್ಸ್ನ ಮಾಡಿದ್ದಾರೆ, ಕ್ಲಾಸಿ ಆಗಿ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಸಾಕಷ್ಟು ಕಬರ್ಡ್ಸ್ನ ಇಟ್ಟಿದ್ದಾರೆ ಸ್ಟೋರ್ ಮಾಡೋದಕ್ಕೆ. ಆ್ಯಂಡ್ ಮೇನ್ ಹೇಳಬೇಕು ಅಂದರೆ ಇಲ್ಲಿ ಇರೋ ಸ್ವಿಚ್ ಬೋರ್ಡ್ಸ್ಗೆ ಎಲ್ಲದಕ್ಕೂ ಆ್ಯಂಕರ್ ಬ್ರ್ಯಾಂಡ್ ಸ್ವಿಚ್ ಬೋರ್ಡ್ಸ್ನ ಯೂಸ್ ಮಾಡಿದ್ದಾರೆ ಮನೆಗೆಲ್ಲ. ನಾನು ಹೇಳಿದ ಪ್ರಕಾರ ಎಲ್ಲನೂ ಕ್ವಾಲಿಟಿ ಪ್ರಾಡಕ್ಟ್ಸಿಂದ ಇವರು ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ನೋಡೋಣ. ಸೊ ನಾವು ನೋಡ್ಬೋದು ಸೆಕೆಂಡ್ ಫ್ಲೋರ್ ಎಂಟರ್ ಆಗ್ತಿದ್ದಾಗೇನೆ ಒಂದು ಸಖತ್ತಾಗಿರೋ ವಾಲ್ ಮೌಂಟೆಡ್ ಶೆಲ್ಫ್ ಕಾಣಿಸ್ತಿದೆ. ಸೊ ಇದ್ರ ಜೊತೆಗೆ ನಿಮಗೆ ಇಲ್ಲಿ ಒಂದು ಟೇಬಲ್ಗೂ ಸ್ಪೇಸ್ ಮಾಡಿದ್ದಾರೆ. ಸೊ ಸ್ಟಡಿ ಪರ್ಪಸ್ಗಾಗಲಿ ಅಥವಾ ವರ್ಕ್ ಫ್ರಮ್ ಹೋಮ್ಗಾಗಲಿ ಇದನ್ನೆಲ್ಲ ಯೂಟಿಲೈಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಕೂಡ ಕಬರ್ಡ್ಸ್, ಸಾಕಷ್ಟು ಸ್ಪೇಸ್ನ ಇವರು ಇಟ್ಟಿದ್ದಾರೆ. ಸೊ ಈಗ ಬಂದ್ವಿ ನಾವು ಈಗ ಮಾಸ್ಟರ್ ಬೆಡ್ರೂಮಿಗೆ ಬಂದಿದ್ದೀವಿ ಸೆಕೆಂಡ್ ಫ್ಲೋರ್ದು. ಸೊ ಬೆಡ್ರೂಮ್ ಜೊತೆನೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ನಿಮ್ಗಿಲ್ಲಿ. ಆ್ಯಂಡ್ ಬಾತ್ರೂಮಲ್ಲಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಇದನ್ನ ಕಮೋಡ್ ಕೂಡ ಜಾಗ್ವಾರ್ ಫಿಟ್ಟಿಂಗ್ ಇದೆ. ಸೊ ಬೆಡ್ರೂಮ್ ಬಾಗ್ಲಾಚೆ ಬರ್ತಿದ್ದಂಗೆ ನನಗೆ ಒಂದು ಸಖತ್ತಾಗಿರೋ ಬಾಲ್ಕನಿ ಇದೆ ಇಲ್ಲಿ. ಆ್ಯಂಡ್ ನಾನು ಹೇಳ್ದಂಗೆ ಪ್ರತಿಯೊಂದು ರೂಮಲ್ಲೂ ಡಿಸೈನ್ ಆಗಿರೋ ವಿಂಡೋಸ್ ಇದ್ದಾವೆ ನಿಮಗೆ ಗಾಳಿ ಬೆಳಕಿಗೆ. ಆ್ಯಂಡ್ ಎಲ್ಲ ಕಡೆನೂ ದೊಡ್ಡದಾಗಿ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ನ ಇವರು ಇಟ್ಟಿದ್ದಾರೆ. ಪ್ರತಿಯೊಂದು ರೂಮಲ್ಲೂ ಡಿಫ್ರೆಂಟ್ ಆಗಿ POP ಡಿಸೈನ್ಸ್ನ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ದು ಇನ್ನೊಂದು ರೂಮ್. ಈ ರೂಮ್ಸಲ್ಲೂ ನಿಮಗೆ ಈ ನೋಡ್ಬೋದು ಕಬರ್ಡ್ ಸೂಪರ್ ಗ್ಲಾಸಿ ಆಗಿದೆ. ಸೊ ಈ ಥರದ ಮಟೀರಿಯಲ್ ಯೂಸ್ ಮಾಡಿದ್ರಿಂದ ನೀವು ಮಾಡಿರೋ ಸ್ಕ್ರ್ಯಾಚಸ್ ಅಥವಾ ಏನಾದರೂ ಸ್ಕ್ರ್ಯಾಚಸ್ ಆಗಿದ್ರೆ ಇದರಲ್ಲಿ ಅಷ್ಟೊಂದು ಕಂಡು ಬರಲ್ಲ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಿಂಗ್ ಮಿರರ್ ಇದೆ ಇಲ್ಲೇ. ಆ್ಯಂಡ್ ಈ ರೂಮ್ಗೂ ಕೂಡ ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ.
ನಾನು ಹೇಳ್ದಂಗೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಎಲ್ಲಾನು. ಕ್ವಾಲಿಟಿಗೆ ಮಾತ್ರ ಈ ಮನೇಲಿ ಯಾವುದೇ ಆದಂಥ ಕಾಂಪ್ರಮೈಸ್ ಆಗಿಲ್ಲ. ಸೊ ಬನ್ನಿ ಈಗ ಲಾಸ್ಟ್ ಅಂದರೆ 3rd ಫ್ಲೋರ್ನ ನೋಡೋಣ ಈ ಮನೆದು. ನೋಡ್ತಿದ್ದೀರಾ, ಇಲ್ಲಿ ಕೂಡ ನಿಮಗೆ ಸ್ಪೇಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ಈ ಸ್ಪೇಸ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಇದ್ರ ಮೇಲೆ ಕಬರ್ಡ್ಸ್ ಕೂಡ ಇವರು ಇಟ್ಟಿದ್ದಾರೆ ನಿಮಗೆ 3rd ಫ್ಲೋರಲ್ಲಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಅಲ್ಲಿ ಸನ್ಲೈಟ್ ಎಲ್ಲ ಬರೋಕ್ಕೆ ಮೇಲೆ ಒಂದು ಸ್ಪೇಸ್ನ ಕೊಟ್ಟಿದ್ದಾರೆ. ಅದು ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ರೂಮ್ ಇಲ್ಲಿ 3rd ಫ್ಲೋರಲ್ಲಿರೋದು. ಸೂಪರ್ ಗ್ಲಾಸಿ ಕಬರ್ಡ್ಸ್ ಇದ್ದಾವೆ ಎಲ್ಲ ರೂಮಲ್ಲೂ. ಆ್ಯಂಡ್ ಎಲ್ಲ ರೂಮಲ್ಲೂ ಕ್ಲಾಸಿಯಾಗಿ ಡಿಫ್ರೆಂಟ್ ಆಗಿರೋಂಥ POP ಡಿಸೈನ್ಸ್ ಇದ್ದಾವೆ. ಇಲ್ಲಿ ಕೂಡ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಆ್ಯಂಡ್ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈಗ ನಾನು ನಿಮ್ಗೆ ತೋರಿಸ್ತಿರೋ ಜಾಗ ಎಲ್ರದ್ದು ಫೇವ್ರೆಟ್. ಇದೊಂದು ಬಾಲ್ಕನಿ. ಇಲ್ಲಿ ದೊಡ್ಡ ಸ್ಪೇಸ್ನ ನಿಮಗೆ ಇವರು ಇಟ್ಟಿದ್ದಾರೆ. ಈ ಸ್ಪೇಸ್ನ ನೀವು ಪಾರ್ಟಿ ಹಾಲ್ ಆಗಿ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದು ಕೂತು ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಒಂದು ಒಳ್ಳೆ ಈವ್ನಿಂಗ್ನ ಕಳೆಯೋಕ್ಕೆ ಇದನ್ನು ನೀವು ಯೂಟಿಲೈಸ್ ಮಾಡ್ಬೋದು. ಆ್ಯಂಡ್ ಇದರ ವಿಷಯ ಇನ್ನೊಂದು ಏನು ಸ್ಪೆಷಲ್ ಅಂತ ಅಂದರೆ, ನಾರ್ಮಲ್ಗಿಂತ ಇದು ಸ್ವಲ್ಪ ಹೈಟ್ ಆಗಿರೋದ್ರಿಂದ ಸೇಫ್ಟಿಗೆಲ್ಲ ತುಂಬ ಇಂಪಾರ್ಟೆಂಟ್. ಚಿಕ್ಕ ಮಕ್ಕಳು ಯಾರಾದರೂ ಓಡಾಡ್ತಿದ್ರೆ ಸ್ವಲ್ಪ ಹೈಟ್ ಆಗಿರೋದ್ರಿಂದ ಸೊ ಯಾವುದೇ ಆದಂಥ ಟೆನ್ಷನ್ ಇಲ್ಲ ಇಲ್ಲಿ. ಸೊ ಈ ಏರಿಯಾಲ್ಲಿ ಇವಾಗ ವಾಷಿಂಗ್ ಮಷಿನ್ ಇರ್ಬೋದು, ಇಲ್ಲಾಂದರೆ ಬಟ್ಟೆ ಅದು ವಾಶ್ ಮಾಡೋಕ್ಕೆ ಈ ಏರಿಯಾನ ಇವರು ನಿಮ್ಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ಹೋದರೆ ನಿಮಗೆ ಟೆರೆಸ್ಗೆ ಮತ್ತು ಸಿಂಟೆಕ್ಸ್ಗೆ ಆಕ್ಸೆಸ್ ಇರುತ್ತೆ. ಏನಂತ ಅಂದರೆ ಇಲ್ಲಿ 2 ಟ್ಯಾಂಕ್ ಇದೆ. ಸೊ ಒಂದು ಬೋರ್ವೆಲ್ಗೆ ಅಂತಾನೆ ಇಟ್ಟಿದ್ದಾರೆ, ಇನ್ನೊಂದು ಕಾವೇರಿ ವಾಟರ್ ಕನೆಕ್ಷನ್ಗೆ ಅಂತಾನೆ ಇಟ್ಟಿದ್ದಾರೆ ಇಲ್ಲಿ ನಿಮಗೆ. ಸೊ ಇವತ್ತು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದ ಒಂದು ಪ್ರಾಪರ್ಟಿನ ತೋರಿಸಿದ್ದೀವಿ. ಇಂಥ ಒಳ್ಳೆ ಮನೆಗಳು ನಿಮ್ಮ ಬಾಗಿಲಿಗೆ ಬಂದು ಸೇರಲಿ ಅನ್ನೋದೇ ನಮ್ಮ ಚಾನಲ್ ಉದ್ದೇಶ. ಸೊ 1 ಲಕ್ಷ ಸಬ್ಸ್ಕ್ರೈಬರ್ಸ್ ನಮ್ಮ ಕುಟುಂಬಕ್ಕೆ, ಜಸ್ಟ್ 4000 ರಿಮೈನಿಂಗ್. ಸೊ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಉತ್ರಳ್ಳಿ ಮೇನ್ ರೋಡ್, ಚನ್ನಸಂದ್ರ, ನಿಯರ್ RNSIT. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಆಕ್ಸೆಸ್ಸು ನಿಮ್ಗೆ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಧನ್ಯವಾದಗಳು.